ಏನಾಯ್ತು? ತಲೆ ಸುತ್ತ ಬಿದ್ದೋದ್ಲು. ಏನಾಯ್ತೋ ಏನೋ ಅರ್ಥ ಆಗ್ತಿಲ್ಲ. ಸಂಪದ ಸಂಪದ ಅಕ್ಕ, ಹೋಗಿ ಒಳ್ಳೆ ನೀರು ತಗೊಂಬ ಹೋಗು. ಸರಿ. ಸಂಪದ ಬೇಗ. ಸಂಪದ 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 ಈಗ ಹೇಗಿದ್ಯಾ? ಮಧ್ಯರಾತ್ರಿಲಿ ಇದ್ದಕ್ಕಿದ್ದಾಗ ಏನಾಯ್ತು? ಅಷ್ಟಕ್ಕೂ ರೂಮಿಂದ ಹೊರಗಡೆ ಯಾಕೆ ಬಂದ್ರಿ? ಅದನ್ನ ಇವರೇ ಹೇಳ್ಬೇಕು. ಮಧ್ಯರಾತ್ರಿಲಿ ಆಚೆ ಬರೋ ಅವಶ್ಯಕತೆ ಏನಿರುತ್ತೆ? ತುಂಬಾ ಬಾಯಾರಿಕೆ ಆಯ್ತು, ನೀರ್ ಕುಡಿಯೋಣ ಅಂತ ಆಚೆ ಬಂದೆ. ಅದಕ್ಕೆ ನೀನ್ ರೂಮಲ್ಲೇ ಇರು, ನಾನು ತಗೊಂಡ್ಬರ್ತೀನಿ ಅಂತ ಹೇಳಿದ್ದು. ನೋಡು, ಕರೆಕ್ಟ್ ಟೈಮ್ಗೆ ನನ್ನ ಪಕ್ಕದಲ್ಲೇ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಹೊಟ್ಟೆಲಿರೋ ಮಗುಗೆ ಎಂತ ಅಪಾಯ ಆಗ್ತಿತ್ತು. ಅವನು ಹೇಳ್ತಿರೋದು ಸರಿಯಾಗೇ ಇದೆ. ಗರ್ಭಿಣಿ ಅಲ್ವಾ ನೀನು? ಸ್ವಲ್ಪ ಹುಷಾರಾಗಿರ್ಬೇಕಲ್ವಾ? ಸರಿ ಸರಿ, ರೂಮಿಗೆ ಕರ್ಕೊಂಡು ಹೋಗು. ನಡಿ ಸಂಪದ. ಸಂಪದ 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 ಏನಾಯ್ತು? ಬಾಲಾಜಿ, ಸಂಪದ ಸಂಪದ ಏನಾಯ್ತು? ಸಂಪದ ಸಂಪದ ಏನಾಯ್ತು? ಸಂಪದ ತಗೊಳ್ಳಿ ಯಜಮಾನ್ರೆ, ಇಲ್ಲಿ ಕೊಡು. ಸಂಪದ ಅಷ್ಟಕ್ಕೂ ಏನಾದರೂ ತಿಂದಿದ್ದಾಳೋ ಇಲ್ವೋ? ಮೊದಲು ಏನಾದರೂ ತಿನ್ಸಿ ಅವಳಿಗೆ. ಸಿದ್ದು, ದೇವ್ರ ಹತ್ರ ಆ್ಯಪಲ್ ಇದೆ ನೋಡು, ತಗೊಂಡು. ಇಲ್ಲಿರೋದ್ರಲ್ಲಿ ಎಲ್ಲಾನು ಹಣ್ಣಲ್ಲ, ಒಂದು ಹಣ್ಣಲ್ಲಿ ಬಾಂಬ್ ಇದೆ. ಏನೋ ಹಾಗೆ ನೋಡ್ತಾ ಇದ್ಯಾ? ಬಿದ್ದು ಹೋಗಿರೋದು ನಿನ್ನ ಹೆಂಡ್ತಿನೇ, ಬೇಗ ಎತ್ಕೊಡು. ಅದು ಹೇಳೋದು ಅರ್ಥ ಆಗ್ತಾ ಇಲ್ವಾ? ಬೇಡ ಕಲ್ಯಾಣಿ, ಬೇಡ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ.
ಏನು ತಿಂದೆ ತಲೆ ಸುತ್ತು ಬಂದಿರುತ್ತೆ, ಇಲ್ದಿದ್ರೆ ತಲೆ ಸುತ್ತು ಯಾಕೆ ಬರುತ್ತೆ? ತಿನ್ಲಿ ಏನಾದ್ರೂ. ಕಲ್ಯಾಣಿ, ಆ ಹಣ್ಣು ತೆಗೆದುಕೊಡು. ಬೇಡ ಕಲ್ಯಾಣಿ, ಬೇಡ. ಅವಳು ಆಪಲ್ ತಿನ್ನಲ್ಲ, ಅದಕ್ಕೆ. ಮೊದಲೇ ಪ್ರೆಗ್ನೆಂಟ್ ಅಲ್ವಾ, ಅದು ಅಲ್ಲದೆ ಆಪಲ್ ಅಂದ್ರೆ ಅವಳಿಗೆ ಅಲರ್ಜಿ. ಬೇಡ, ಒಳ್ಳೇದಲ್ಲ. ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ನಡಿ ಸಂಪದ. ಬಾಲಾಜಿ, ಅಮ್ಮಾರೆ, ಅವ್ರ ರೂಮಲ್ಲಿ ಸ್ವಲ್ಪ ಕುಡಿಯೋ ನೀರಿಡು. ಸರಿ ಅಮ್ಮಾರೆ. ಕುಡಿಯೋ ನೀರಿಗೋಸ್ಕರ ಎಷ್ಟು ರಾಧ ಅಂತ ನಡೀತ್ ನೋಡು. ನಡೀರಿ, ಇವಾಗ ಹೋಗಿ ಮಲ್ಕೊಳ್ಳಿ. ನೋಡಿದ್ರೆ ಆಫೀಸರ್, ಅವ್ರು ಬಂದಿದ್ದು ನೀರ್ ಕುಡಿಯೋದಕ್ಕಲ್ಲ, ಆದ್ರೆ ನೀರ್ ಕುಡಿಯೋದಕ್ ಬಂದ್ ಹಾಗೆ ಆಕ್ಟ್ ಮಾಡಿದ್ರು. ಇಲ್ಲ ಬಿಡು ಕಲ್ಯಾಣಿ, ನಾವು ಪ್ರತಿಯೊಂದಕ್ಕೂ ಹೀಗೆ ಅಪಾರ್ಥ ಮಾಡ್ಕೊಂಡ್ರೆ ಹೇಗೆ? ನೀನೇ ನೋಡಿದ್ಯಲ್ಲ, ಸುಸ್ತಾಗಿ ತಲೆ ತಿರುಗಿ ಬಿದ್ಲು. ನಡಿ ಬಾ. ಏನಾಯ್ತು ಸಿದ್ದು? ಯಾಕೆ ಹೀಗ್ ಮಾಡ್ದೆ? ಇನ್ನೊಂದ್ ಸ್ವಲ್ಪ ಇದ್ದಿದ್ರೆ ಆ ಒಡವೆನೆಲ್ಲ ಮಾಯ ಮಾಡ್ಬೋದಿತ್ತು. ಸ್ಯಾಮ್, ಅದು ಸಂಪದ ಯಾಕೋ ಆ ತರ ಕೆಳಗ್ ಬಿದ್ದೋದ್ಲು? ಅಕ್ಕ, ಕರೆಕ್ಟ್ ಟೈಮ್ಗೆ ನಾನು ನೋಡಿಲ್ಲ ಅಂದಿದ್ರೆ ಆ ಕಲ್ಯಾಣಿ ಕೈಲಿ ಸಿಕ್ಕಾಕೋತಿದ್ವಿ ಅಕ್ಕ. ಆ ಕಲ್ಯಾಣಿ ಹತ್ರ ಸಿಕ್ಕಾಕೊಳ್ಳೋದಂದ್ರೇನು? ಆ ಕಲ್ಯಾಣಿ ನಮ್ಮೇಲೆ ಒಂದ್ ಕಣ್ಣಿಡ್ಬೇಕು ಅಂತ ಆ ಗಣಪತಿ ವಿಗ್ರಹದ ಕೆಳಗಡೆ ಕ್ಯಾಮ್ರಾ ಇಟ್ಟಿದ್ದಾಳೆ. ಅಂದ್ರೆ ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿರುತ್ತಲ್ವಾ? ನಮ್ಮ ಅದೃಷ್ಟಕ್ಕೆ ನಾವು ಆ ಒಡವೆ ಹತ್ರ ಹೋಗೋ ಅಷ್ಟರಲ್ಲೇ ಅಲ್ಲಿ ಕ್ಯಾಮ್ರಾ ಇದೆ ಅಂತ ನನಗೆ ಗೊತ್ತಾಯ್ತು. ನಂಗೆ ಗೊತ್ತಿರೋ ಹಾಗೆ ಇವಾಗಂತೂ ಏನು ಪ್ರಾಬ್ಲಮ್ ಇಲ್ಲ ಸ್ಯಾಮ್. ಅಯ್ಯೋ ಸಿದ್ದು, ಹಾಗಿದ್ರೆ ಆ ಕ್ಯಾಮ್ರಲ್ಲಿ ಮಾತು ರೆಕಾರ್ಡ್ ಆಗಿರತ್ತಾ? ಏನಮ್ಮ, ನಿನಗಿನ್ನೂ ಅನುಮಾನ ಪರಿಹಾರ ಆಗ್ಲಿಲ್ವಾ? ನಿನಗೆ ಯಾಕೆ ಅವ್ರ ಮೇಲೆ ಅಷ್ಟೊಂದು ಅನುಮಾನ? ಮನೆಗೆ ಕರೆಸಿ ಅಂತ ಹೇಳಿದ್ರು, ಕರೆಸ್ದೆ. ಅವರು ಬಂದ್ರು. ಬಂದಾಗಿಂದನೂ ನೋಡ್ತಿದ್ದೀನಿ, ಅವರಿಬ್ರು ಒಳ್ಳೆಯವರಾಗೇ ಇದ್ದಾರೆ. ನನಗಂತೂ ಅವರಿಬ್ರ ಮೇಲೆ ಒಂಚೂರು ಅನುಮಾನ ಇಲ್ಲ. ಆದ್ರೆ ನಿನಗೆ ಮಾತ್ರ ಇನ್ನೂ ಅವರಿಬ್ರ ಮೇಲೆ ಅನುಮಾನ ತೀರಿಲ್ಲ. ಅವಳು ಗರ್ಭವತಿ ಅಲ್ವಾ, ಹೋಗ್ಲಿ ಬಿಡು. ಗರ್ಭವತಿಯಾಗಿರೋ ಹೆಣ್ಣಿನ ಬಗ್ಗೆ ಅನುಮಾನ ಪಡೋದು, ಅವಮಾನ ಮಾಡೋದು ಎರಡೂ ನಮಗೆ ಒಳ್ಳೇದಲ್ಲ. ಅಮ್ಮ ಹೇಳ್ತಿರೋದು ನಿಜಾನೇ ಕಲ್ಯಾಣಿ. ನಾವಿಷ್ಟೆಲ್ಲ ಅನುಮಾನಿಸೋದು ಕರೆಕ್ಟ್ ಅಲ್ಲ. ನಿಜವಾಗ್ಲೂ ಅವರು ಬದಲಾಗಿದ್ದಾರೆ ಅಂತೀರಾ? ಏನೋ ಆಫೀಸರ್, ನನಗಂತೂ ನಂಬೋದಕ್ಕಾಗ್ತಾ ಇಲ್ಲ. ಮನಸ್ಸಿನಲ್ಲಿ ಇಷ್ಟೊಂದು ಅನುಮಾನ ಇಟ್ಕೊಂಡಿದ್ರೆ ಮಾಡದೆ ಹೋದ್ರೆ ನಿನ್ನ ಆರೋಗ್ಯಕ್ಕೆ ಒಳ್ಳೇದಲ್ಲ. ಮೊದಲು ಅದ್ರ ಬಗ್ಗೆ ಯೋಚನೆ ಮಾಡಿ. ಇಬ್ರು ಮಲ್ಕೊಳ್ಳಿ. ಕಲ್ಯಾಣಿ, ಅವರು ಬದಲಾದ್ರೆ ನನ್ನ ಮೇಲೆ ಅಟ್ಯಾಕ್ ಮಾಡೋ ಶತ್ರುಗಳು ಇನ್ಯಾರೂ ಇರಲ್ವಲ್ಲ. ಅವ್ರು ಬದಲಾಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ.
ನೀನು ರಿಲ್ಯಾಕ್ಸ್ಡ್ ಆಗಿ ನಿದ್ದೆ ಮಾಡು. ಯಾರಿಗೂ ಅವ್ರ ಮೇಲೆ ಅನುಮಾನ ಬರ್ತಿಲ್ಲ, ಆದ್ರೆ ನನಗ್ ಮಾತ್ರ ಯಾಕೆ ಅನುಮಾನ ಬರ್ತಿದೆ? ಮಲ್ಗು ಕಲ್ಯಾಣಿ, ಸರಿಯಾಗಿ ನಿದ್ದೆ ಮಾಡದೆ ಏನಿದೆಲ್ಲ. ಬಾ ಬಾ. ಮಲ್ಗು. ಮಂಗಳಾರತಿ ಮಾಡಿದ್ರೆ ಈ ಪೂಜೆ ಸಂಪೂರ್ಣ ಆದ ಹಾಗೆ. ಎಲ್ಲರೂ ರೆಡಿಯಾಗಿ ಬರ್ಬೇಕಲ್ಲಮ್ಮ. ಇನ್ನೂ ರೆಡಿಯಾಗಿಲ್ಲ ಅಂದ್ರೇನು? ಬೆಳಗ್ಗೆನೆ ಎದ್ದು ರೆಡಿ ಆಗ್ಬೋದಲ್ವಾ? ಇಲ್ಲಿ ನೋಡು, ಎಲ್ರೂ ಬಂದಾಯ್ತಲ್ಲ ಪಾರ್ವತಿ, ಮೊದಲು ಪೂಜೆನ ಪೂರ್ತಿ ಮಾಡೋಣ. ಏನಪ್ಪ ಪೂಜೆ ಪೂರ್ತಿ ಮಾಡೋದು? ಅಷ್ಟು ಬೇಗ ಹೇಗ್ ಪೂರ್ತಿ ಆಗತ್ತೆ? ಇನ್ನೂ ತುಂಬಾ ಇದೆ. ಇನ್ನೇನಿದೆ, ನಿನ್ನೇನೆ ಪೂಜೆ ಶುರು ಮಾಡಿದ್ವಿ, ನೈವೇದ್ಯನೂ ಸಮರ್ಪಣೆ ಮಾಡಿದ್ವಿ. ಇವಾಗ ಪುರೋಹಿತರು ಹೇಳ್ದಾಗ ಮಾಡಿದ್ರೆ ಪೂಜೆನೂ ಪೂರ್ತಿ ಆಗತ್ತಲ್ವಾ? ನಿಮಗ್ ಪೂರ್ತಿ ಆಗತ್ತಮ್ಮ, ನನಗ್ ಪೂರ್ತಿ ಆಗಲ್ಲ. ನಿನಗೊಂದು ಪೂಜಾ ವಿಧಾನ, ನಮ್ಗೊಂದು ಪೂಜಾ ವಿಧಾನ ಇರುತ್ತಾ? ಏನ್ ಮಾತಾಡ್ತಿದ್ಯಾ ನೀನು? ನಾನು ನನ್ನ ಒಡವೆಗಳಿಗೆ ಪೂಜೆ ಮಾಡ್ಬೇಕ್ರಿ. ಅವು 2 ಪಟ್ಟು ಆಗ್ಬೇಕು. ಅಲ್ಲಿ ತನಕ ಪೂಜೆ ಪೂರ್ತಿ ಆಗಲ್ಲ. ಏನಂದೆ? ಒಡವೆಗಳು 2 ಪಟ್ಟಾಗತ್ತಾ? ಯಾರು ಹೇಳಿದ್ದೆ ನಿನ್ಗೆ? ಆದ್ರೆ ಆಸೆಗೆ ಒಂದ್ ಮಿತಿ ಇರ್ಬೇಕು. ಇರೋದನ್ನ ಹೋಗದೆ ಇರೋ ಹಾಗೆ ಕಾಪಾಡು ದೇವ್ರೆ ಅಂತ ಬೇಡ್ಕೊಳ್ದೇನೆ ಇರೋದನ್ನ 2 ಪಟ್ಟಾಗ್ಲಿ ಅಂತ ಬೇಡ್ಕೊಳ್ಳೋದಕ್ಕೆ ಇದನ್ನೇ ದ್ವಾಪರ ಯುಗ ಅನ್ಕೊಂಡಿದ್ಯಾ, ತ್ರೇತಾಯುಗ ಅನ್ಕೊಂಡಿದ್ಯಾ? ಮಾಯಾ ಮಂತ್ರ ಮಾಡಿ 2 ಪಟ್ಟು ಮಾಡೋದಕ್ಕೆ. ನಿನಗೆ ಅರ್ಥ ಆಗಲ್ಲಮ್ಮ. ನನ್ ಭಕ್ತಿಯಿಂದ ನನ್ ಒಡವೆಗಳನ್ನ 2 ಪಟ್ಟು ಮಾಡಿ ತೋರಿಸ್ತೀನಿ. ಆವಾಗ ಗೊತ್ತಾಗತ್ ನಿಮ್ಗೆ. ಅಮ್ಮ, ಒಡವೆಗಳು ಹೇಗಮ್ಮ 2 ಪಟ್ಟಾಗುತ್ತೆ? ಯಾರಾದ್ರೂ ಮಂತ್ರವಾದಿ ಮಾಯಾ ಮಂತ್ರ ಮಾಡ್ತಾರ ಹೇಗೆ? ಮಂತ್ರವಾದಿ ಅಲ್ಲ ಅಪ್ಪ, ಒಬ್ಬ ಮಹಾನುಭಾವ ಹೇಳಿದನೆ. ಅವನು ಹೇಳ್ದ ಹಾಗೆ ಖಂಡಿತ ನಡೆಯುತ್ತೆ. ದಿನ ಎಲ್ರು ಪೂಜೆ ಮಾಡ್ತಿರೇ ಹೊರತು ಅವನ ಬಗ್ಗೆ ಮಾತ್ರ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಅವರು ನನಗ್ ಮಾತ್ರ ವರ ಕೊಟ್ಟಿರೋದು. ಮೊನ್ನೆಯಿಂದನೂ ಅವರು ಅಂತಿದ್ಯಾ. ಯಾರಕ್ಕ ಅವರು? ನಮಗೂ ಹೇಳಿದ್ರೆ ನಾವು ಹೋಗಿ ಕೈ ಮುಗಿತಾ ಇದ್ವಲ್ಲ. ಹಾ, ಹೇಳ್ತಾರೆ ಪಾಪ. ಅವರು ನಿಮ್ಗ್ಯಾರಿಗೂ ಕಾಣಿಸ್ಬಾರ್ದು ಅಂತಾನೆ ಅಲ್ವಾ ನನಗ್ ಮಾತ್ರ ಕಾಣಿಸ್ತಾ ಇರೋದು. ನನ್ನ ಹತ್ರ ಮಾತ್ರ ಮಾತಾಡ್ತಾರೆ. ಎಷ್ಟೇ ಆದ್ರೂ ಮುದ್ದು ಗಣಪ ಅಲ್ವಾ? ಇವಳಿಗೇನು ಆಗಿದೆ. ಪೂಜೆ ಮುಗಿತಿದ್ದ ಹಾಗೇನೆ ಮೊದಲು ಇವಳನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸಬೇಕು.
ನನಗೂ ಅದೇ ಅನಿಸ್ತಿದೆ ಅಳಿಯಂದ್ರೆ. ನಿಮಗೇನ್ ಅನ್ಸುತ್ತೋ ಅದು ನನಗ್ ಬೇಕಾಗಿಲ್ಲ. ಮೊದ್ಲೀಗ ನನ್ ಪೂಜೆ ಪೂರ್ತಿ ಆಗ್ಬೇಕಷ್ಟೇ. ಸರಿ ಸರಿ, ಬೆಳಗ್ಗೆನೆ ದೇವ್ರ ಮುಂದೆ ದೀಪ ಹಚ್ಚಿ ಪ್ರಸಾದ ಇಡ್ಬೇಕಲ್ವಾ? ಮೊದ್ಲು ಹೋಗಿ ಆ ಕೆಲಸ ಮಾಡು. ಪ್ರಸಾದನಾಗ್ಲಿ ನಾನು ಮಾಡಿಟ್ಟಿದ್ದೀನಮ್ಮ. ತಗೊಂಡ್ ಬರ್ತೀನಿ ರೀ. ಇನ್ನು ಇವಳು ಹೋಗಿ ಪ್ರಸಾದ ಯಾವಾಗ ತರ್ತಾಳೋ? ಬಾ ಬೇಗ ಬಾ. ತಂದೆ, ಇಷ್ಟು ದಿನ ಈ ಮನೆಯಲ್ಲಿ ಯಾವ ತೊಂದರೆನೂ ಆಗಿಲ್ಲ. ಏನೋ ಸಣ್ಣ ಪುಟ್ಟ ಮನಸ್ತಾಪಗಳು ಬಿಟ್ರೆ ಅದು ಕೂಡ ಅವಾಗವಾಗಲೇ ಬಗೆಹರಿಸ್ಕೊಂಡ್ಬಿಡ್ತೀವಿ. ಆದ್ರೆ ಇವತ್ತಿಂದ ನನ್ನ ಮನಸ್ಸಲ್ಲಿರೋ ಅನುಮಾನಗಳೆಲ್ಲ ನಾಶ ಆಗಿ ನನ್ನ ಮನೆಗೆ ಕೆಟ್ಟ ಗ್ರಹ ದೃಷ್ಟಿ ಬೀಳ್ದೇ ಇರೋ ಹಾಗೆ ನೋಡ್ಕೋ ತಂದೆ. ಎಲ್ಲರೂ ಸಂತೋಷವಾಗಿರೋ ಹಾಗೆ ನೋಡ್ಕೋ. ಏನಪ್ಪ ಇದೇನಾ? ಏನೇನೋ ಪ್ಲಾನ್ ಮಾಡ್ತೀರಾ, ಏನೂ ಆಗಲ್ಲ. ಪ್ರತಿ ಸಲ ಬರೀ ಫ್ಲಾಪೆ. ಇನ್ನು ನಿಮ್ಮನ್ನ ನಂಬ್ಕೊಂಡಿದ್ರೆ ಯಾವ ಲಾಭನೂ ಇಲ್ಲ. ಬಾಯಿ ಮುಚ್ಕೊಂಡು ನನ್ನ ಜೀವನ ನಾನು ನೋಡ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಕ್ಕ, ಈ ಸರಿ ಗೆಲುವು ಖಂಡಿತ ನಮ್ದೆ. ಒಡವೆ ಅನ್ನೋದು ನಮಗೆ ಬರೀ ಅವಸರ ಅಷ್ಟೇ ಅಲ್ಲ ಅಕ್ಕ, ಅವಕಾಶ ಮಾತ್ರ. ಆ ಒಡವೆ ನಮ್ಮ ಕೈಗೆ ಸಿಗದೆ ಇದ್ರೂ ನಮ್ಗೆ ಯಾವುದೇ ನಷ್ಟ ಇಲ್ಲ. ಆದ್ರೆ ಈ ಮನೇಲಿ ಎಲ್ರ ಮುಂದೆ ಚೆನ್ನಾಗಿ ನಾಟಕ ಆಡಿ ನಾವು ತಗೊಂಡು ಹೋಗೋದು ಅಟ್ಲೀಸ್ಟ್ ನಿನ್ನ ಊಹೆಗೂ ಸಿಗಲ್ಲ. ಬೇಡ ಬಿಡಿಸಿದ್ದು, ಮತ್ತೆ ಅದ್ರಲ್ಲೂ ಪಾಲು ಅಂತಾರೆ. ಅನ್ಕೊಂಡಿರೋದು ಕೂಡ ಆಗದೆ ಹೋಗುತ್ತೆ ಸಿದ್ದು. ಬಾ. ಇವನೇನೋ ನನ್ನ ಊಹೆಗೂ ಮೀರಿದ್ದು ಅಂತಿದ್ದಾನೆ. ಸಂಪದ ನೋಡಿದ್ರೆ ಅದ್ರಲ್ಲಿ ಪಾಲ್ ಬೇರೆ ಕೇಳ್ತಾರೆ ಅಂತಿದ್ದಾಳೆ. ಏನ್ ಪ್ಲಾನ್ ಮಾಡಿರ್ತಾರೆ ಇವರಿಬ್ರು? ಯಜಮಾನ್ರೆ, ಪೂಜೆ ಪೂರ್ತಿ ಆಯ್ತು. ಪಾರ್ವತಿ, ಪೂಜೆ ಮುಗ್ದಿರೋದ್ರಿಂದ ಪುರೋಹಿತರು ಹೇಳಿದ ಹಾಗೆ 5 ಜನರನ್ನ ಕರೆದು ಊಟ ಹಾಕಿದ್ರೆ ಸರಿ ಹೋಗುತ್ತೆ. ಬೇಗ ಕರಿಯಪ್ಪ, ನನ್ನ ಕೈಯಾರೆ ನಾನೇ ಬಡಿಸ್ತೀನಿ. ಅವರೆಲ್ಲರೂ ತೃಪ್ತಿಯಾಗಿ ತಿಂದು ನನಗೆ ಆಶೀರ್ವಾದ ಮಾಡಿದ್ರೆ ನನ್ನ ಒಡವೆಗಳು 2 ಪಟ್ಟಾಗತ್ತೆ. ಇವಾಗ ನಿನ್ ಒಡವೆ ಗೋಳೇನೆ. ನಿನ್ಗೆ ಅರ್ಥ ಆಗದೆ ಇರುವಾಗ ಸುಮ್ಮನೆ ಇರಮ್ಮ. ನನ್ನ ಆಲೋಚನೆಗಳು ನಂದು, ನನ್ನ ಸಂಕಟನೂ ನಂದೇ. ಏನಮ್ಮ ನಿನ್ ಸಂಕಟ? ಯಾಕೆ ಪ್ರತಿದಿನ ಹೊಸ್ತೇನಾದ್ರೂ ಮಾಡ್ತಾನೆ ಇರ್ತೀಯಲ್ಲ? ಹೊಸ್ದಾಗಿ ನೋಡೋದೇನಿದೆ ಶೌರ್ಯ? ನಮ್ಗಿದು ಪ್ರತಿದಿನ ಇರೋದೇ ಅಲ್ವಾ? ಬಾಲಾಜಿ, ಅಮಾರೆ, ಪುರೋಹಿತರು ಹೇಳಿದ ಹಾಗೆ 5 ಜನರನ್ನ ಕರ್ಕೊಂಡ್ ಬಾ, ಊಟಕ್ಕೆ ಬಡ್ಸೋಣ. ಸರಿ ಅಮಾರೆ. ಅವ್ರು ಬಂದ್ಮೇಲೆ ತಂದಿಡೋದಲ್ಲ, ಎಲ್ಲ ರೆಡಿ ಇಟ್ಕೊಂಡ್ರೆ ಅವ್ರು ಬರ್ತಿದ್ದ ಹಾಗೇನೆ ಊಟ ಹಾಕಿ ಕಳಿಸ್ಬೋದಲ್ವಾ? ಆಯ್ತು ರೀ.